ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ಮಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ, ನೆನೆ 2018 50 ಕ್ವಶನ್ಸ್ ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಇನ್ನು ಉಳಿದಿರೋದು ನೋಡ್ತಾ ಹೋಗೋಣ. ಈಗಿನ ಭಾರತದ ಚುನಾವಣಾ ಆಯುಕ್ತರು ಇದು 2018 ಅಲ್ಲಿ. ಸೊ ನಿಮಗೆ ಇವಾಗ ಗೊತ್ತಿರಬೇಕು, ಇವತ್ತು 2026 ಅಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು, ಚುನಾವಣಾ ಆಯುಕ್ತರು ಯಾರು ಅನ್ನುವಂಥದ್ದು, ಜೊತೆಗೆ ನೀತಿ ಆಯೋಗದ್ದು ಸಿಇಒ ಯಾರು, ಆಮೇಲೆ RBI ಗವರ್ನರ್ ಯಾರು, ಇವೆಲ್ಲವೂ ಕೂಡ ಗೊತ್ತಿರಬೇಕು. ಏಕೆಂದರೆ ಎಕ್ಸಾಮಲ್ಲಿ ಕೇಳ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್ನ ಯಾರು ನೇಮಿಸುತ್ತಾರೆ ಅನ್ನುವಂಥ ಕ್ವಶನ್ನು ರಾಷ್ಟ್ರಾಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸಸ್ಯದ ಎಳೆಗಳಲ್ಲಿ ಯಾವ ಒಂದು ಹಸಿರು ದ್ರವ್ಯವನ್ನು ಹೊಂದಿರುತ್ತದೆ? ಕ್ಲೋರೋಫಿಲ್. ಇದನ್ನು ನಿನ್ನೆ ಕ್ಲೋರೋಫ್ಲಾಸ್ಟ್. ಇದು ಡಿಫ್ರೆನ್ಸ್ ಏನು? ಒಂದು ಸಸ್ಯಕೋಶಕ್ಕೂ ಅಥವಾ ಪ್ರಾಣಿಗಳ ಜೀವಕೋಶಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಕೇಳಿದಾಗ ಪ್ರೀವಿಯಸ್ ಕ್ವಶನ್ ನಲ್ಲಿ ಕ್ಲೋರೋಫ್ಲಾಸ್ಟ್ ಅನ್ನುವಂತ ಒಂದು ಎಲಿಮೆಂಟ್ ಆಗಿತ್ತು. ಸೊ ಕ್ಲೋರೋಫಿಲ್ ಇದು ಹಸಿರು ಅಥವಾ ಗ್ರೀನ್ ಕಲರ್ ಪಿಗ್ಮೆಂಟ್, ಇದು ಕ್ಲೋರೋಫಿಲ್. ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಇದನ್ನು ಉತ್ಪಾದಿಸುತ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಏನಿತ್ತು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವುದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಅಂತ. ಸೊ ಇಂಗಾಲದ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಆಮ್ಲಜನಕ ಉತ್ಪನ್ನವಾಗುತ್ತದೆ. ಸೊ ಹಂಗಾಗಿ ಆಮ್ಲಜನಕ ಉತ್ಪನ್ನ. ನೋಡಿ ಹೆಂಗೆ ಕ್ವಶನ್, ಎಷ್ಟು ಈಸಿ ಇತ್ತಲ್ವಾ? ಕ್ರಿಮಿಕೀಟಗಳನ್ನು ಸಿಕ್ಕಿ ಹಾಕಿಸಿ ಭಕ್ಷಿಸುವ ಸಸ್ಯ ಹೂಜಿ ಗಿಡ ಅಥವಾ ಪಿಚ್ಚರ್. ಅಂದ್ರೆ ಇದು ಏನಂತಾರೆ, ಅದಕ್ಕೆ ಇನ್ಸೆಕ್ಟ್ ಫ್ಲವರ್. ಈ ಕೆಳಗಿನವುಗಳಲ್ಲಿ ಯಾವುದು ಉಣ್ಣೆಯನ್ನು ನೀಡುವುದಿಲ್ಲ? ಯಾಕ್, ಆಡು, ಒಂಟೆ, ಹುಲಿ ಡಾಗ್. ಒಂಟೆ ನೀಡಲ್ಲ, ಯಾಕಂದ್ರೆ ಒಂಟೆಯಲ್ಲಿ ಉಣ್ಣೆ ಇರುವುದಿಲ್ಲ. ದುಗ್ಧಾಮ್ಲ ಇದರಲ್ಲಿ ಕಂಡು ಬರುತ್ತದೆ. ದುಗ್ಧಾಮ್ಲ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಕರ್ಡ್ ಅಥವಾ ಮೊಸರಲ್ಲಿ ಬರುತ್ತೆ. ಚಾಯ್ ಮತ್ತೆ ಕಾಫಿಯಲ್ಲಿ ಏನ್ ಬರುತ್ತೆ? ಕೆಫಿನ್ ಬರುತ್ತೆ. ಲ್ಯಾಕ್ಟಿಕ್ ಆಸಿಡ್ ಮೊಸರಲ್ಲಿ. ಸಾರಿ, ಇದು ಎಲ್ಲಿ? ಹುಲಿ ಡಾಗ್ ಅಲ್ಲಿ ಉಣ್ಣೆ ಕಂಡು ಬರುವುದಿಲ್ಲ. ಸೊ ಡಾಗ್ ಅಲ್ಲಿ ಉಣ್ಣೆ ಅಥವಾ ಹುಲ್ಲು ಕಂಡು ಬರುವುದಿಲ್ಲ. ಹುಲ್ಲನ್ನು. ಕರ್ನಾಟಕದ ವಿಧಾನ ಪರಿಷತ್ತಿನ ಈಗಿನ ಉಪಾಧ್ಯಕ್ಷರು ಯಾರು? ಡೆಪ್ಯೂಟಿ ಸ್ಪೀಕರ್ ಆಫ್ ಸ್ಟೇಟ್ ಅಸೆಂಬ್ಲಿ ಕರ್ನಾಟಕದಲ್ಲಿ ಎಂ ಕೃಷ್ಣಾರೆಡ್ಡಿ ಇದ್ರು. ಇವತ್ತು ಈಗ 2026 ಯಾರಿದ್ದಾರೆ? ಸ್ಪೀಕರ್ ಯಾರಿದ್ದಾರೆ? ಡೆಪ್ಯೂಟಿ ಚೇರ್ಮನ್ ಯಾರಿದ್ದಾರೆ? ಅಥವಾ ಡೆಪ್ಯೂಟಿ ಸ್ಪೀಕರ್ ಯಾರಿದ್ದಾರೆ? ಚೇರ್ಮನ್ ಯಾರಿದ್ದಾರೆ? ಇವೆಲ್ಲವನ್ನು ತಿಳ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಈಗ ರೀಸೆಂಟ್ ಆಗಿ ಇದು ಶಫಲ್ ಆಗಿರೋದ್ರಿಂದ ಅಸೆಂಬ್ಲಿ ದೇ ಮೇ ಆಸ್ಕ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಯಾವ ಸಮಿತಿಯ ಶಿಫಾರಸ್ಸಿನ ಮೇಲೆಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಂದಿದೆ? ಸಂತಾನಂ ಕಮಿಟಿ. ಸೊ ಇವಾಗ ನೀವು ಇಲ್ಲಿ ಸಂತಾನಂ ಕಮಿಟಿ ಅಂತ ಬಂದಾಗ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆನೂ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೋಡಿ 2018 ಯಾರು ಗವರ್ನರ್ ಜನರಲ್ ಆಗಿರೋ ಸರ್? ವಾಟ್ ಎವರ್ ಐ ಎಕ್ಸ್ಪ್ಲೇನ್ ದಿಸ್ ಮೈಟ್ ಆಸ್ಕ್. ಅದೇ ಪೇಪರಲ್ಲೇ ಕ್ವಶನ್ ಬಂದಿದೆ ಅಂದಾಗ ಐ ಫೀಲ್ ರಿಯಲಿ ಗುಡ್ ದಟ್ ವಿ ಹ್ಯಾವ್ ಸಮ್ ಸಟೈನ್ ಯಾವ ಥರ ಕ್ವಶನ್ ಬರ್ಬೋದು ಅಂತ ಯೋಚನೆ ಮಾಡುವಂಥ ಶಕ್ತಿ ನಮಗಿದೆ ಅಂತ. ಉರ್ಜಿತ್ ಪಟೇಲ್ RBIದು ಅವಾಗಿನ ಗವರ್ನರ್. ಇವಾಗ ಯಾರು? ನೀವು ಕಮೆಂಟ್ ಮಾಡಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಪ್ರಕೃತಿಯನ್ನು ಪ್ರೋತ್ಸಾಹಿಸಲು ಒಂದು ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಪ್ರಸ್ತಾವನೆ ಮಾಡುತ್ತದೆ? ಚಿಕ್ಕಬಳ್ಳಾಪುರ. ಇಲ್ಲಿ ಚಿಕ್ಕಬಳ್ಳಾಪುರ. ಉಳಿದ ವಿಷಯಗಳು ಸಮಾನವಾಗಿರುತ್ತದೆ. ಸರಕೊಂದು ಅನೇಕ ಪರ್ಯಾಯಗಳನ್ನು ಹೊಂದಿದಲ್ಲಿ ಅದರ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಹೀಗಿರುತ್ತದೆ. ಅದು ಯಾವುದು? ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಚಿಕ್ಕದಿರುತ್ತದೆ. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬೇಕಿಂಗ್ ಸೋಡಾ. ಯಾವ ವಿಧದ ಮಣ್ಣಿನಲ್ಲಿ ಜಲಧಾರಣೆ ಅತ್ಯಂತ ಸಾಮರ್ಥ್ಯ ಇರುತ್ತದೆ? ಕಳಿ ಮಣ್ಣು, ಲೋಮಿ. ಇದರಲ್ಲಿ ಸಾಯಿಲ್ ಅಲ್ಲಿ ವಾಟರ್ ಇಂಟೆನ್ಷನ್ ಅಥವಾ ರಿಟೆನ್ಷನ್ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಕಳಿ ಮಣ್ಣು ಯುಕ್ತ ಮಣ್ಣು. ನನಗೆ PC ಕ್ವಶನ್ ಪೇಪರ್ ಮಾಡ್ತಾ ಇರುವಾಗ ತುಂಬಾ ಕನ್ನಡದಲ್ಲೇ ನಾನು ಹೇಳ್ತಾ ಇದ್ದೀನಿ, ಯಾಕಂತಂದ್ರೆ ಕನ್ನಡದಲ್ಲೇ ಜಾಸ್ತಿ ಜನ ಓದ್ತೀರಾ ಅಂದ್ಬಿಟ್ಟು. ಬಟ್ ನನಗೆ ಕನ್ನಡ ಸ್ವಲ್ಪ ಕಷ್ಟನೇ. ಲೋಮಿ ಸಾಯಿಲ್. ವಿಶ್ರಾಂತ ಸ್ಥಿತಿಯಲ್ಲಿರುವ ಸಾಧಾರಣ ವಯಸ್ಕ ವ್ಯಕ್ತಿಯವರನ್ನು ಶ್ವಾಸಕೋಶದ ಸಾಮಾನ್ಯ ವ್ಯಾಪ್ತಿಯು ನಿಮಿಷಕ್ಕೆ 15 ರಿಂದ 18 ಬಾರಿ ಬಡ್ಕೊಳ್ಳುತ್ತೆ. 15 to 18 times. ಸಸ್ಯವೊಂದರ ಸಂತಾನೋತ್ಪತ್ತಿಯ ಅಂಗ ಎಲೆ.
ಎಲೆಯಲ್ಲಿ ಸಂತಾನೋತ್ಪತ್ತಿ ಮಾಡುತ್ತೆ ಸಸ್ಯ. ಹೌದಾ? ಎಲೆನ ಚೆಕ್ ಮಾಡಿ, ಎಲೆನ ಹೂವ ಅಂದ್ಬಿಟ್ಟು. ಸಂತಾನೋತ್ಪತ್ತಿ ಅಂಗ ಹೂವು ಸಸ್ಯಗಳಲ್ಲಿ. ಯಾಕೆ ಹೇಳಿ? ಫ್ಲವರಲ್ಲಿ ಏನಿರುತ್ತೆ, ಪಾಲಿನೇಷನ್ ಅಂತ ನಡೆಯುತ್ತೆ, ಗೊತ್ತಲ್ವಾ? ಪಾಲಿನೇಷನ್ ಅಂದರೆ ದುಂಬಿಗಳು ಒಂದು ಹೂವಿಂದ ಇನ್ನೊಂದು ಹೂವಿಗೆ ಮುಟ್ಟಿ ಅಲ್ಲಿದ್ದಂತಹ ಒಂದು ಆ ಪಾಲಿನೇಟ್ ಒಂದು ಬೀಜದಲ್ಲಿ ಹೂವು, ಅದು ಸಂತಾನೋತ್ಪತ್ತಿ ಅಂಗ ಹೂವು ಆಗುತ್ತೆ. ವೇಗದ ಪ್ರಾಥಮಿಕ ಘಟನೆ ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡು ವೇಗದ ಯೂನಿಟ್ ಆಫ್ ಬೇಸಿಕ್ ಯೂನಿಟ್ ಆಫ್ ಸ್ಪೀಡ್ ಈಸ್ ಮೀಟರ್ ಪರ್ ಸೆಕೆಂಡ್. ಖಾರಿಫ್ ಬೆಳೆ ಯಾವಾಗ ಬೆಳೆಯುತ್ತಾರೆ? ಜುಲೈಯಲ್ಲಿ ಬಿತ್ತಲ್ಪಟ್ಟು ಅಕ್ಟೋಬರಲ್ಲಿ ಕಟಾವು ಮಾಡುವುದಕ್ಕೆ ಖಾರಿಫ್ ಅಂತ ಕರೀತಾರೆ. ಮಾವು ಹಣ್ಣಾಗುವುದಕ್ಕೆ ಲಾಭದಾಯಕವಾಗಿರುವ ಕೇರಳ ಮಾನ್ಸೂನ್ ಮಳೆಗಳನ್ನು ಏನಂತ ಕರೀತಾರೆ? ಮ್ಯಾಂಗೋ ಶವರ್ಸ್. ಇದು ಆಲ್ರೆಡಿ ಕ್ವಶನ್ ಬಂದಿದೆ ಮ್ಯಾಂಗೋ ಶವರ್ ಬಗ್ಗೆ. ಇದು ಅಗೇನ್ ಸಿಸ್ಯಾಟ್ 20 ಕ್ವಶನ್ ಅಂತೂ ಸಿಸ್ಯಾಟಲ್ಲಿ ಬಂದೇ ಬರುತ್ತೆ. ಕೆಲವು ಕಡೆ ಕಮ್ಮಿ ಇರುತ್ತೆ, ಬಟ್ ಮಿನಿಮಮ್ 15. ಪೋಷಣೆಯ ಅಭಿವೃದ್ಧಿ ಅತ್ಯುನ್ನತ ಸಾಧ್ಯ ವ್ಯಾಖ್ಯೆ ಯಾವುದು? ಮುಂದಿನ ಪೀಳಿಗೆಗೂ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರಶಸ್ತವಾಗಿ ಬಳಸುವಂಥದ್ದು ಸಸ್ಟೈನೇಬಲ್ ಡೆವಲಪ್ಮೆಂಟ್. ಆಪ್ಟಿಮಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ವೈಲ್ ಕನ್ಸಿಡರಿಂಗ್ ದ ನೀಡ್ ಆಫ್ ಫ್ಯೂಚರ್ ಜನರೇಷನ್. ಬ್ಯಾಂಕ್ಗಳಿಗೆ ಸಂಕ್ಷಿಪ್ತ ಕಾಲಾವಧಿಗಳಿಗೆ ಭಾರತದ ರಿಸರ್ವ್ ಬ್ಯಾಂಕಲ್ಲಿ ನೀಡುವ ರೆಪೋ ರೇಟ್. RBI ಲೆಂಡ್ ಮಾಡುತ್ತೆ ಬ್ಯಾಂಕ್ಸ್ಗಳಿಗೆ ಒಂದು ಪರ್ಟಿಕ್ಯುಲರ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ, ಅದನ್ನ ರೆಪೋ ರೇಟ್ ಅಂತ ಕರಿತೀವಿ. ಏನಂತೀವಿ? ರೆಪೋ ರೇಟ್. ಸಾಮಾನ್ಯವಾಗಿ ಬೇಡಿಕೆ ವಕ್ರರೇಖೆ ಡಿಮ್ಯಾಂಡ್ ಕರ್ವ್ ಈ ಥರ ಇರೋದಕ್ಕೆ ಏನಂತಾರೆ? ಇಳಿಮುಖ ಜಾರುವಿಕೆ ಅಥವಾ ಡೌನ್ವರ್ಡ್ ಸ್ಲೋಪಿಂಗ್. ಭಾರತದ ಯಾವುದು ರಾಜ್ಯಗಳಲ್ಲಿ ಗರಿಷ್ಠ ಪ್ರಮಾಣದ ಪಾಲನ್ನು ಹೊಂದಿರುತ್ತದೆ? ಎಕ್ಸ್ಪೋರ್ಟ್ ಮಹಾರಾಷ್ಟ್ರ ಹೈಯೆಸ್ಟ್ ಶೇರ್ ಇರುತ್ತೆ. NIC ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್. NIC ಅಂದರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯಲ್ಲಿ 3 ಟೈರ್ ಸಿಸ್ಟಮ್ ಇದೆ. 3 ಟೈರ್ ಸಿಸ್ಟಮ್. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. 1912 1918 ತನಕ ದಿವಾನರಾಗಿದ್ದರು. ಕರ್ನಾಟಕದ ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಇರುತ್ತೆ. ಕರ್ನಾಟಕದ ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಇರುತ್ತೆ. ಪೂರ್ವಕ್ಕೆ ಬೇ ಆಫ್ ಬೆಂಗಾಲ್. ಮಿಸ್ಸಿಂಗ್ ನಂಬರ್ ಐಡೆಂಟಿಫೈ ಮಾಡಿ. ಎಕೋಮಾರ್ಕ್. ಈ ಭಾರತದಲ್ಲಿರುವಂತಹ ಪ್ರಾಡಕ್ಟ್ಸ್ಗಳಿಗೆ ಎಕೋಮಾರ್ಕ್ ಒಂದು ಏನಂತಾರದು ಟ್ರೇಡ್ನ ಕೊಟ್ಟರೆ ಅದು ಏನರ್ಥ ಅಂದರೆ ಪರಿಸರ ಸ್ನೇಹಿ. ಆ ಒಂದು ಪ್ರಾಡಕ್ಟು ಪರಿಸರ ಸ್ನೇಹಿ ಆಗಿದೆ ಅಂತ. 2022 ವಿಶ್ವ ಕಪ್ ಎಲ್ಲಿ ನಡೆಯುತ್ತೆ? ಖತರ್. 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು KN ಸಿಂಗ್. ಇವಾಗ 16ನೇ ಹಣಕಾಸು ಆಯೋಗ ಬಂದಿದೆ, 16th ಫಿನಾನ್ಸ್ ಕಮಿಷನ್. ಇವಾಗ ನಿಮಗೆ ಗೊತ್ತಿರಬೇಕು ಇದ್ರದ್ದು ಮುಖ್ಯಸ್ಥರು ಯಾರು ಅಂತ. ಗಾಯತ್ರಿ ಮಂತ್ರವು ಋಗ್ವೇದದಲ್ಲಿದೆ. ಗಾಯತ್ರಿ ಮಂತ್ರ ಋಗ್ವೇದದಲ್ಲಿದೆ. ಅದು ಸೂರ್ಯ ದೇವನಿಗೆ ಸಂಬಂಧಪಟ್ಟಿದ್ದು. ಕೆಳಗಿನವುಗಳಲ್ಲಿ ಒಂದು ಕಾಳಿದಾಸ ಬರೆಯಲಿಲ್ಲ ಯಾವುದು? ರಘುವಂಶ ಅವರೇ ಬರೆದಿದ್ದು, ಕುಮಾರ ಸಂಭವ, ಶಾಕುಂತಲ, ರಾಮಚರಿತ ಮಾನಸ. ಇದು ಬರೆದಿದ್ಯಾರು? ರಾಮಚರಿತ ಮಾನಸ ಬರೆದಿದ್ಯಾರು ಹೇಳಿ? ಇದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜ್ ಅನ್ನು ತರಿಸೋದು ಯಾವುದು? ನಿಮ್ನ ಪೀನ ಮಸೂರ.
ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನಾನು ನಿನ್ನೆನೇ ಹೇಳಿದ್ದೆ, ರ್ಯಾಮ್ ಬಗ್ಗೆ ಕೇಳ್ಬೋದು, ರಾಮ್ ಕೇಳ್ಬೋದು, ಸಿ ಡಿ ಕೇಳ್ಬೋದು, ಎಫ್ ಡಿ ಕೇಳ್ಬೋದು ಅಂತ. ಪೇಂಟಿಂಗ್ ಉಪಕರಣವು ಇದನ್ನು ಒಳಗೊಂಡಿರುತ್ತದೆ. ಕ್ಯಾಟ್. ಏನ್ ಕ್ಯಾಟ್? ಪಾಯಿಂಟಿಂಗ್ ಉಪಕರಣವು ಟ್ರ್ಯಾಕ್ ಬಾಲ್. ಇರುತ್ತೆ. ಅಂದ್ರೆ ಈ ತರ ಒಂದು ನಾವು ಹಿಂಗ್ ಮಾಡ್ತಾ ಇರ್ತೀನಲ್ಲ ನಾನು, ಇದು ಟ್ರ್ಯಾಕ್ ಬಾಲ್ ಇಂದನೇ ಆಗುವಂತಹದ್ದು. ಟ್ರ್ಯಾಕ್ ಬಾಲ್. ವಿಲಕ್ಷಣ ಯಾವುದು ಆಡ್ ಮೇ ನಾಟ್ ಅಂತ ಕೇಳಿದಾಗ, ಪ್ರಿಂಟರ್, ಕ್ಯಾರೆಕ್ಟರ್ ಪ್ರಿಂಟರ್, ಲೈನ್ ಪ್ರಿಂಟರ್, ಪೇಜ್ ಪ್ರಿಂಟರ್, ಪ್ಯಾರಾಗ್ರಾಫ್ ಪ್ರಿಂಟರ್ ಆಡ್ ಮೇ ನಾಟ್ ಆಗುತ್ತೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್, ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ. ಕಾಜಿರಂಗ ಈಸ್ ಆಡ್ ಮೇ ನಾಟ್. ಯಾಕೆ ಹೇಳಿ? ಇವು 3 ಕರ್ನಾಟಕದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್. ಮ್ಯಾನ್ ಈಟರ್ ಕಮೌಂಡ್ ಬುಕ್ ಬರೆದಿದ್ಯಾರು? ಜೇಮ್ ಕಾರ್ಬೆಟ್. ಎಲ್ಲಿದೆ? ಉತ್ತರಾಖಂಡಲ್ಲಿದೆ. ಇವರ ಆಳ್ವಿಕೆಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ, ಶೇರ್ ಶಾ ಸೂರಿ. ಇವ್ರದ್ದು ಮೊಘಲರ ಟೈಮಲ್ಲಿ ಆಗಿದಂಥದ್ದು. ನಿಮ್ಗೆ ಇವಾಗ ಗೊತ್ತಿರಬೇಕು, ಗ್ರ್ಯಾಂಡ್ ಟ್ರಂಕ್ ರಸ್ತೆ ಎಲ್ಲಿಂದ ಎಲ್ಲಿಗೆ ಆವರಿಸಿದೆ, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ. ಮಹಾತ್ಮ ಗಾಂಧಿ, ನಾನು ಇದನ್ನ ಗೆಸ್ ಮಾಡಿದ್ದೆ. ಯಾವಾಗ? 2016 ಮಹಾತ್ಮ ಗಾಂಧಿ ಅವರು INCದು ಎಲ್ಲಿ ಆಗಿದ್ರು ಅಂತ ಕೇಳ್ಬೋದು ಅಂತ ಕ್ವಶನ್ ಬಂದಿದೆ. ಬೆಳಗಾವಿದು 1924. ಅದಾದ್ಮೇಲೆ ಬ್ರಹ್ಮ ಸಮಾಜ ಹೇಳುವಾಗ ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂದಿದ್ದೆ, ಅದು ಕೂಡ ಕ್ವಶನ್ ಬಂದಿದೆ. ಸ್ವಾಮಿ ದಯಾನಂದ ಸರಸ್ವತಿ. ಅಪ್ಪ, ಅವಾಗ ಕ್ವಶನ್ಗೂ ಇವಾಗಿಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ ಅಲ್ವಾ? ತುಂಬಾ ಜನ ಅವಾಗ PCನೆಲ್ಲ ಇಗ್ನೋರ್ ಮಾಡ್ಬಿಟ್ಟಿರ್ತಾರೆ, ಎಲಿಜಿಬಲ್ ಇದ್ರು ಕೂಡ. ಟ್ರೈ. ಈ ಕೆಳಗಿನಲ್ಲಿ ಸಂವಿಧಾನ ಮಂಡಳಿಯ ಕರಡು ಪ್ರಸಿದ್ಧಿಗೊಳಿಸಿದವರು BR ಅಂಬೇಡ್ಕರ್. ಅವರು ಅವಾಗ ಅದರದ್ದು ಅಧ್ಯಕ್ಷರಾಗಿದ್ದರು. ಜನವರಿ 1 ಇದು ನಮಗೆ CSAT. ಮಾಹಿತಿ, ರೈಟ್ ಟು ಇನ್ಫಾರ್ಮೇಶನ್ 2005 ಅಲ್ಲಿ ಬಂದಂತಹ ಒಂದು ಆಕ್ಟ್. 2005. ಭಾರತದ ಮಾಹಿತಿ ತಂತ್ರಜ್ಞಾನ ರಾಜಧಾನಿ, IT ಕ್ಯಾಪಿಟಲ್ ಅಂತ ಕರೆಯುವಂಥದ್ದು ಬೆಂಗಳೂರು. ಸಿಲಿಕಾನ್ ಸಿಟಿ ಅಂತ ಕೂಡ ITನೇ ಕರೀತಾರೆ. ಬೆಂಗಳೂರು ನಗರ ನಾಗರಿಕ ಆಡಳಿತದ ಉಸ್ತುವಾರಿ ಯಾರದ್ದು? BBMP. ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಕ್ವಶನ್ ಆಗ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ವಾಸ್ತುಶಿಲ್ಪ ಪರಿಗಣಿಸಲ್ಪಟ್ಟಿದೆ? ಗಂಗಾಸ್ ಟೈಮಲ್ಲಿ ಗೊಮ್ಮಟೇಶ್ವರ. ನಾನು ಹೇಳ್ದೆ ನಿನ್ನೆ ಕ್ಲಾಸ್ ಮಾಡುವಾಗ, ಒಂದು ಗೊಮ್ಮಟೇಶ್ವರ ಎಲ್ಲಿತ್ತು ಅಂದರೆ ಕಾರ್ಕಳ ಅಂತ ಕೊಟ್ಟಿದ್ರು. ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರ ಪ್ರತಿಮೆ ಸಿಂಗಲ್ ಮೊನೋಲಿತ್ ಅಲ್ಲಿ ಮಾಡಿದಂಥದ್ದು, 58 ಅಡಿಗಳಿದೆ. ಸೊ ಅದನ್ನ ಚಾವುಂಡರಾಯ ಮಾಡಿದ್ದು ಗಂಗರ ಸಮಯದಲ್ಲಿ, ಗಂಗಾ ವಾಸ್ತುಶಿಲ್ಪಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ 2018 ಕ್ವಶನ್ ಪೇಪರ್. ಸೊ ದಯವಿಟ್ಟು ಇದನ್ನ 20 ನಿಮಿಷದ ವಿಡಿಯೋನ ನೋಡಿ. ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ಟು ಕ್ಲಿಯರ್ ದ PC ಎಕ್ಸಾಮ್. ಟ್ರಸ್ಟ್ ಮೀ ಇನ್ ದಿಸ್. ಥ್ಯಾಂಕ್ ಯು ಅನಿಲ್.